ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಸಬ್ಮೆರಿನ್ ಹೇಗಿರುತ್ತೆ, ಸಬ್ಮೆರಿನ್ ಒಳಗಡೆ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಮಿಲಿಟರಿ ನೇವಿನಲ್ಲಿ ಈ ಸಬ್ಮೆರಿನ್ಸ್ನ ತುಂಬಾನೇ ಯೂಸ್ ಮಾಡ್ತಾರೆ. ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಸಬ್ಮೆರಿನ್ ಹೆಸರು USS ರೆಕ್ವಿನ್ SS-481 ಅಂತ. ಈ ಸಬ್ಮೆರಿನ್ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗೋ ಟೈಮ್ನಲ್ಲಿ ಅಂದರೆ 1945 ಅಲ್ಲಿ US ಮಿಲಿಟರಿ ನೇವಿಗೆ ಸೇರ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸತತವಾಗಿ 31 ವರ್ಷ US ಮಿಲಿಟರಿ ನೇವಿನಲ್ಲಿ ಇದು ಸೇವೆನ ಸಲ್ಲಿಸಿದೆ. ಸೊ ಬನ್ನಿ, ಸಬ್ಮೆರಿನ್ ಒಳಗಡೆ ಹೇಗಿರುತ್ತೆ, ಏನೇನು ಫೆಸಿಲಿಟೀಸ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಸಬ್ಮೆರಿನ್ ಲೆಂತ್ ಅಲ್ಲಿ 311 ಫೀಟ್ ಅಂದ್ರೆ 95 ಮೀಟರ್ ಅಷ್ಟು ಉದ್ದ ಇದೆಯಂತೆ ನೀರೊಳಗಡೆ. ಮತ್ತೆ ಇದರಲ್ಲಿ 80 ಜನ ಆಫೀಸರ್ಸು ಟ್ರಾವೆಲ್ ಮಾಡುವಷ್ಟು ಫೆಸಿಲಿಟೀಸ್ ಎಲ್ಲಾ ತರ ಪ್ರೊವೈಡ್ ಮಾಡಿರ್ತಾರೆ. ಇವಾಗ ನಾವು ಸಬ್ಮೆರಿನ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಕೋಲ್ಡ್ ವಾರ್ ನಡೆಯೋ ಟೈಮ್ನಲ್ಲಿ ಈ ಸಬ್ಮೆರಿನ್ US ಮಿಲಿಟರಿಗೆ ತುಂಬಾನೇ ಸೇವೆನ ಸಲ್ಲಿಸಿದೆ. ನಾವಿವಾಗ ನೋಡ್ತಾ ಇರೋ ಸಬ್ಮೆರಿನ್ ಕೂಡ ಪಿಟ್ಸ್ಬರ್ಗ್ ರಿವರ್ ಅಲ್ಲೇನೆ ಲೊಕೇಟ್ ಆಗಿದೆ. ಇವಾಗ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಕಿಚನ್. ನಮಗೆ 1 ಫ್ಲೋರ್ ಮಾತ್ರ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಪ್ಷನ್ ಇತ್ತು, ಬಟ್ ಕೆಳಗಡೆನೂ ಕೂಡ ತುಂಬಾ ಫ್ಲೋರ್ಸ್ ಇತ್ತು. ಇದು ಡೈನಿಂಗ್ ಏರಿಯಾ. ಕಿಚನ್ ಇಂದ ಡೈರೆಕ್ಟ್ ಕನೆಕ್ಷನ್ ಇತ್ತು ಡೈನಿಂಗ್ ಏರಿಯಾಗೆ. ಇನ್ನ ಇಲ್ಲಿ ಆಫೀಸರ್ಸ್ ಮಲ್ಕೊಳ್ಳೋದಿಕ್ಕೆ ಬೆಡ್ ಕೆಳಗಡೆನೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳೋದಿಕ್ಕೆ ಯಾವ ತರ ವ್ಯವಸ್ಥೆ ಇತ್ತು ಅನ್ನೋದನ್ನೆಲ್ಲ ನೀಟಾಗಿ ಡಿಸ್ಪ್ಲೇ ಮಾಡಿದ್ರು. ಇನ್ನ ಅಲ್ಲಿ ನೀವು ನೋಡ್ಬೋದು ಟಿನ್ ಅಲ್ಲಿ ಫುಡ್ಗಳನ್ನೆಲ್ಲ ಸ್ಟೋರ್ ಮಾಡ್ಕೋತಿದ್ರಂತೆ. ಅದನ್ನು ಕೂಡ ಇಲ್ಲಿ ನೀಟಾಗಿ ಡೆಮೋ ತರ ಡಿಸ್ಪ್ಲೇ ಮಾಡಿದ್ರು. ಇನ್ನ ಈ ಸಬ್ಮೆರಿನ್ ಒಳಗಡೆ ಇಂಜಿನ್ಗಳಂತೂ ತುಂಬಾನೇ ದೊಡ್ಡ ಇಂಜಿನ್ಸ್ ಇತ್ತು. ಇನ್ನ ಇಲ್ಲಿ ಮ್ಯಾಪ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಏನ್ ಹೈಲೈಟ್ ಮಾಡಿದಾರಲ್ಲ, ನಾವು ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಅಂತ ಸಬ್ಮೆರಿನ್ ಒಳಗಡೆ. ಮೂವೀಸ್ ಗಳಲ್ಲಿ ಮಾತ್ರ ನಾನು ಸಬ್ಮೆರಿನ್ ನೋಡಿದ್ದೆ. ಸೊ ರಿಯಲ್ ಆಗಿ ಅದನ್ನ ನೋಡಿದ್ದು, ಅದ್ರ ಒಳಗಡೆ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದು, ಇದು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಇದು ಮಿಲಿಟರಿ ಆಫೀಸರ್ಸ್ದು ಕ್ಲಾಸೆಟ್. ಸೊ ಅವರು ಯೂನಿಫಾರ್ಮ್ಸ್ನೆಲ್ಲ ಯಾವ ತರ ಅರೇಂಜ್ ಮಾಡ್ಕೋತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು. ಇನ್ನ ಇದು ಮೇನ್ ಕ್ಯಾಪ್ಟನ್ದು ಕ್ಯಾಬಿನ್ ಅನ್ಸುತ್ತೆ. ಸೊ ಆ ಯೂನಿಫಾರ್ಮ್ಸ್ ಎಲ್ಲ ನೋಡಿ ನಾನು ಗೆಸ್ ಮಾಡ್ತಿದ್ದೆ ಇದು ಕ್ಯಾಪ್ಟನ್ ಕ್ಯಾಬಿನ್ ಇರಬೇಕು ಅಂತ. ಇನ್ನ ಇಲ್ಲಿ ಕಂಪಾರ್ಟ್ಮೆಂಟ್ಸ್ ತರ ಇತ್ತು. ಒಂದ್ ಕಂಪಾರ್ಟ್ಮೆಂಟ್ ಇಂದ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಹೋಗೋದಿಕ್ಕೆ ಇಷ್ಟೇ ಸ್ಪೇಸ್ ಇದ್ದಿದ್ದು, ಬಟ್ ಆ ಡೋರ್ ಮಾತ್ರ ಎಷ್ಟು ಹೆವಿ ಆಗಿತ್ತು, ಎಷ್ಟು ಭಾರ ಆಗಿತ್ತು ಅಂದ್ರೆ ನಮ್ಗೆ ಅಲ್ಲಾಡ್ಸೋದಿಕ್ ಕೂಡ ಆಗ್ತಿರ್ಲಿಲ್ಲ. ಇಲ್ಲಿ ಅಕ್ಕಪಕ್ಕ ಏನ್ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇಂಜಿನ್ಗಳು. ನೋಡಿ ಎಷ್ಟು ದೊಡ್ಡ ಇಂಜಿನ್ಸ್ಗಳನ್ನ ಇಟ್ಟಿದ್ದಾರೆ ಅಂತ. ಅಷ್ಟು ದೊಡ್ಡ ಸಬ್ಮೆರಿನ ಡ್ರೈವ್ ಮಾಡೋದಕ್ಕೆ ಬೇಕಲ್ವಾ ಇಷ್ಟು ದೊಡ್ಡ ಇಂಜಿನ್ಸ್. US ನೇವಿನವರು ಯೂಸ್ ಮಾಡ್ತಿದ್ದಂತ ಸಬ್ಮೆರಿನ್ ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ. ಇನ್ನ US ಏರ್ ಫೋರ್ಸ್ ಅವರು ವರ್ಲ್ಡ್ ವಾರ್ ಟೈಮ್ನಲ್ಲಿ ಯಾವ್ಯಾವ ತರ ವಿಮಾನಗಳನ್ನ ಯೂಸ್ ಮಾಡಿದ್ರು, ಯುದ್ಧ ವಿಮಾನಗಳನ್ನ ನೋಡ್ಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ. ಏರ್ ಫೋರ್ಸ್ ಮ್ಯೂಸಿಯಂದು ವಿಡಿಯೋನ ನೋಡ್ಕೊಂಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.